ಪರಮೇಶಿ ಇವತ್ತಿ ಕವನನೇ ಪ್ರೋಗ್ರಾಮ್ ಹೈಲೈಟ್. ಮೊದ್ಲು ಗಾಡಿ ಸ್ಟಾರ್ಟ್ ಆಗ್ಬೇಕಲ್ಲ ಕ್ಯಾಪ್ಟನ್. ಅದಕ್ಕೆ ನೀವೆಲ್ಲ ಇದಿರಲ್ಲ, ತಳ್ಳಿ. ಲೋ ಪರಮೇಶಿ, ಡಿಕ್ಕಿ ಹೊಡೆದ ಪಾರ್ಟಿನೇ ಕಾಣಿಸ್ತಿಲ್ವಲ್ಲ? ಗಾಡಿ ಇಲ್ಲೇ ಇದೆ, ಆದ್ರೆ ಬಾಡಿನೇ ಇಲ್ವಲ್ಲ. ಲೋ ಪರಮೇಶಿ, ಜೀಪ್ ಕೆಳಗಿದೆ ಕಣ ಬಾಡಿ. ಅಯ್ಯೋ ಅಮ್ಮ, ಕ್ಯಾಪ್ಟನ್ ನಮಗ್ ಡ್ಯಾಶ್ ಹೊಡೆದಿದ್ದು ಎಂಡ್ ಬಾಡಿ. ಅಯ್ಯಯ್ಯೋ, ನಮ್ ಗಾಡಿ ಗೊತ್ತಿದ್ದಲ್ದೆ ನಮ್ಮನು ಬೇರೆ ಹೊಡಿತ್ಯಾ? ಲೇ, ನಮ್ ಪಡಗ್ ನಾವ್ ಸುಮ್ನೆ ಹೋಗ್ತಿದ್ರೆ ಸುಂಟ್ರ ಗಾಳಿ ತರ ಬಂದ್ ಕೂತು ಬಿಟ್ಟಿಯಲ್ಲೇ. ಏನು ನನ್ನ ಸುಂಟ್ರ ಗಾಳಿ ಅಂತೀಯಾ? ಹೌದೇ, ಕುರುಡಿ ನನ್ನ ಕುರುಡಿ ಅಂತೀಯಾ? ನಮ್ ಕಡೆ ಕಣ್ ಕಾಣದೇ ಇರೋರ್ಗೆ ಹಾಗೆ ಹೇಳೋದು ಅಲ್ವೇನಾ? ಏ ಯಾಂದಳ್ಳಿ, ಕುಡ್ಕೊಂಡ್ ಬಂದು ಆಕ್ಸಿಡೆಂಟ್ ಮಾಡಿದ್ದು ಅಲ್ದೆ ನನಗೆ ರೋಪ್ ಹಾಕ್ತೀಯಾ? ನಾನ್ ಕುಡ್ದಿದ್ದೀನ ಹೇಳ. ಟೀ ಕುಡಿಯಕ್ಕೆ ಕಾಸಿಲ್ಲ, ಅದು ಅಲ್ದೆ ನೀನಿಗೆ ಡ್ಯಾಶ್ ಹೊಡ್ಯಕ್ ಅಷ್ಟೊಂದ್ ಯಾಕೆ ಖರ್ಚು ಮಾಡ್ಬೇಕು? ಓಹೋ, ನೀವು ಕುಡುಕ್ರಲ್ವಾ? ಅಲ್ಲ, ಹಾಗಾದ್ರೆ ಎ ಕ್ಲಾಸ್ ಬೆಗ್ಗರ್ಸ್. ಮರ್ಯಾದೆ ಕೊಟ್ಟು ಮಾತಾಡು. ನಮ್ ಬೊಂಬಾಟ್ ಜೀಪ್ ಗೊತ್ತಿದ್ದಲ್ದೆ ಬಾಯ್ ಬಂದಂಗ್ ಮಾತಾಡ್ತೀಯ. ಏನಮ್ಮ ಹಂಗ್ ನಗ್ತಿದ್ಯಾ? ಮುಚ್ಚಮ್ಮ ಬಾಯಿ. ಜೀಪಾ? ಜೀಪ್ ಅಂತೀನಿ. ಇದು ಜೀಪ್ ಅಂತಾರ? ಡಾಲ್ಡಾ ಡಬ್ಬಕ್ಕೆ 4 ಚಕ್ರ ಇಟ್ಬಿಟ್ಟು ಜೀಪ್ ಅಂತ ಹೇಳ್ತಿದ್ದೀರಾ? ಯಾವನಾದ್ರೂ ಸ್ಟೀಲ್ ಪಾತ್ರೆ ಮಾರೋನ್ಗೆ ಇದನ್ನ ಕೊಡಿ, 4 ಒಳ್ಳೆ ಬಟ್ಟೆ ಕೊಡ್ತಾನೆ. ನಮ್ ಜೀಪ್ನ ಡಬ್ಬ ಅಂತಾಳಲ್ಲ ಪರಮೇಶಿ. ಸತ್ತೋದ್ ಕತೆಗ್ ಬಣ್ಣ ಹೊಡೆದಂಗ್ರೆ ಗಾಡಿನ ಯಾವನಾರ ಪಾಪನ್ ಪಪ್ನವನು ಕೊಡು, ತಿನ್ನೋಕ್ ಮಿಠಾಯಿ ಆದ್ರೂ ಸಿಗುತ್ತೆ. ಯು ಹಳೆ ಪೇಪರ್ ಖಾಲಿ ಸೀಸ. ಸುಟ್ಟು ಕಾಗೆ ತರ ಕಾಕ ಅಂತಾನೆ ಇದ್ಯಾ ನಿನಗೆ? ತಗೋ ಇಟ್ಕೋ. ಬಾಲ ಡಬ್ಬ ಕಟ್ಟಿದ ನಾಯಿ ತರ ಬೌ ಬೌ ಅಂತಿರೋನು ನೀನು. ಪಾರ್ಟಿ ನೀನು ದುಸ್ಪಟಾಕಿ ನೀನು. ಅಬ್ಬಾ ಬಿಸ ಅಂದ್ರೆ ಅಖಿಲ ಭಾರತ ಭಿಕ್ಷುಕರು ಸಂಘದವಳು ಅಂತ. ಅಕ್ಕ ಕೀಸ. ಅಕ್ಕ ಕೀಸ ಅಂದ್ರೆ ಅಖಿಲ ಕರ್ನಾಟಕ ಕಿತ್ತೋಗಿರೋರ್ ಸಂಘ ಅಂತ. ನಿಲ್ಸೆ ನೀವಿಬ್ರು ಆಕಾ ಕಿಕ್ಕ ಕಚ್ಚಾ ಮುಚ್ಚ ಅಂತ ನಮಗ್ ಗೊತ್ತಾಗದೇ ಇರೋ ಭಾಷೆಯಲ್ಲಿ ಬೈತಾ ಒಂದೊಂದೇ ಕಿತ್ತಾಕ್ತಾ ಇದ್ರೆ ನಮ್ಮ ಜೀಪ್ ಬ್ಯೂಟಿ ಏನಾಗಬೇಕು? ಏಯ್ ಮುಚ್ಚೋ ಬಾಯಿ ಕೋಲೆ ಬಸ್ವ. ಏನೋ ನನ್ನ ಕೋಲೆ ಬಸ್ವ ಅಂತೀಯ ನೀನು? ನಿನ್ನಂಥ ವೇಸ್ಟ್ ಬಾಡಿ ನನಗೊಂದು ಲೆಕ್ಕನ ಚಿಂದಿ ಮಾಡ್ಬಿಡ್ತೀನಿ. ಏನೇ ಚಿಂದಿ ಮಾಡೋದ್ ನೀನು? ಕ್ಯಾಪ್ಟನ್ ನೋಡ ನನ್ ಜುಬ್ಬ, ಅದು ಇಂಪಾರ್ಟೆಂಟ್, ಅದನ್ನ ಹೊರ ಚಿಂದಿ ಮಾಡಿದಾಳ. ಅವನಿಗೆ ಮಾಡಿದ್ದೀನಿ, ನಿನಗ್ ಮಾಡದೆ ಆಗಿರುತ್ತೆ ಹೇಳು. ನೋಡ್ರಪ್ಪ, ನೆನ್ನೆ ಪ್ರೋಗ್ರಾಮ್ ಅಲ್ಲಿ ಉಳಿದಿದ್ದು 3,500 ರೂಪಾಯಿ. ಇದು ಜೀಪ್ ಇನ್ಸ್ಟಾಲ್ಮೆಂಟ್ಗೆ, ಇದು ಬಟ್ಟೆ ಅಂಗಡಿಗೆ, ಇದು ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ ಬಾಡಿಗೆಗೆ, ಇದು ಪೆಟ್ರೋಲ್ ಬಂಕ್ಗೆ. ಅಯ್ಯಯ್ಯೋ, ಆ ಬಾಂಡ್ಲಿ ಓನರು ಬಾಡಿಗೆ ಅಂತ ಬಡ್ಕೋತಾ ಇರ್ತಾನೆ. ನೀನು ಮತ್ತೊಂದು ಪ್ರೋಗ್ರಾಮ್ ಇಡಿ, ಕೊಡೋಣ. ಒಂದ್ ಐಡಿಯಾ. ನಮ್ಮಂತ ಕಲಾವಿದರಿಗೆ ಪ್ರೋತ್ಸಾಹ ಕೊಡಕ್ಕೆ ರಂಗನಾಥಯ್ಯ ಅನ್ನೋ ಶ್ರೀಮಂತರಿದ್ದಾರೆ ಅಂತ ಪೇಪರ್ ಓದಿದ್ದೆ. ಅವ್ರ ಕಾಲ್ ಹಿಡಿದಾದ್ರೂ ಒಂದು ಪ್ರೋಗ್ರಾಮ್ ಗೆಟ್ಟಿಸ್ತೀನಿ. ಮೊದ್ಲು ನೀನು ಕಾಲಿಡಿ. ಒಂಟಿಯಾಗಿದ್ದಾರೆ, ಇದೇ ಚಾನ್ಸ್. ಕಲಾನಿಧಿ, ನಮ್ಮ ಪಾಲಿನ ದಯಾನಿಧಿ ಮಹಾಪ್ರಭು. ಏನ್ ಕಾಲ್ ಹಿಡಿಯಕ್ ಬಂದಿದೀಯೋ ಇಲ್ಲ ಚಪ್ಪಲಿ ಕದಿಯಕ್ ಬಂದಿದೀಯೋ? ಇಲ್ಲ ಮಹಾಪ್ರಭುಗಳೇ, ದೇಶ ವಿದೇಶದಲ್ಲಿರೋ ಎಲ್ಲಾ ಕನ್ನಡ ಸಂಘಗಳಿಗೂ ನೀವೇ ಅಧ್ಯಕ್ಷರು ಅಂತ ನಮಗೆ ಗೊತ್ತಾಗೋಯ್ತು. ಅಲ್ಲಿರೋ ಕಲಾವಿದರನ್ನ ಇಲ್ಲಿರೋ ಕಲಾವಿದರನ್ನ ಅಲ್ಲಿ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡಿ ಎಲ್ಲರ ಜೀವನಕ್ಕೂ ಒಂದ್ ದಾರಿ ಮಾಡ್ಕೊಟ್ಟಿದ್ರ. ನಾವು ಒಂದಷ್ಟು ಜನ ಕಲಾವಿದರಿದೀವಿ, ನಮಗೂ ಒಂದ್ ಪ್ರೋಗ್ರಾಮ್ ಕೊಡ್ಸಿ. ಪ್ರಯಾಣದ ಖರ್ಚು ನಿಮ್ದು, ಊಟದ ಖರ್ಚು ನಮ್ದು, ಲೈಟ್ ಖರ್ಚು ನಿಮ್ದು, ಬೈಕ್ ಖರ್ಚು ನಮ್ದು. ಸುಮ್ಮನೆ ರುಬ್ಬ ಬೇಡ ಕಣಯ್ಯ. ನಾನ್ ಫ್ರೀ ಇದ್ದಾಗ ಮನೆ ಹತ್ರ ಬಂದ್ ನೋಡು. ಹಂಗಾದ್ರೆ ಮನೆ ಅಲ್ವಾ? ಹೌದಲ್ವಾ? ಆಫೀಸ್ ಹತ್ರ ಬಂದ್ ನೋಡು. ಅವಾಗ ಮನೆ ಹತ್ರ ಬಾ ಅಂತೀರಾ? ಮಹಾಪ್ರಭು, ಕಲಾನಿಧಿ ಒಂದು ಪ್ರೋಗ್ರಾಮ್ ಕೊಟ್ಬಿಟ್ರೆ ನೀನು ವಾಪಸ್ ಹೋಗ್ಲಿಲ್ಲ ಅಂದ್ರೆ ಜಾಡ್ಸ್ ಒದ್ದು ಬಿಡ್ತೀನಿ. ಹೋಗ್ತೀನಿ. ಪ್ರೋಗ್ರಾಮ್ ಮಹಾನುಭಾವ. ಈ ಅಭಾವದ ಕಾಲದಲ್ಲಿ ನೀನ್ ಯಾವ ಸೀಮೆ ಭಾವನೋ? ಅಲ್ಲ, ಈಗ ಹೆಗಲ ಮೇಲೆ ಬ್ಯಾಗ್ ಹಾಕೊಂಡು ಒಬ್ಬ ಎಣ್ಣೆ ಮುಖದವನು ಹೋದ್ನಲ್ಲ, ಅವನಿಗೆ ನೀವೇನು ಕೊಡ್ತೀನಿ ಅಂದ್ರಲ್ಲ,
ಅದನ್ನ ನನ್ನ ಕಡೆ ತಳ್ಳಿ 10% ಕಮಿಷನ್ ಅವನಿಗಿಂತ ಹೆಚ್ಚಿಗೆ ನಿಮಗೆ ನಾನು ಕೊಡ್ತೀನಿ. ಅಯ್ಯೋ ಆಟೋ ಇದಪ್ಪ, ಹೋಗ್ಬಿಡ್ಬೇಡ. ಈ ಬ್ರೋಕರ್ ಕಾಟ ವಿಪರೀತ ಆಗೋಯ್ತಪ್ಪ. ಸುಮ್ಮನೆ ಇರೋ ಭವಾನಿ, ಬೇಗ ತಂದು ಬಡ್ಸೆ, ಇಲ್ಲಾಂದ್ರೆ ತಟ್ಟೆನೆ ತಿನ್ಬಿಡ್ತಾರೆ. ಓಹೋ ಬಾಮ್ಮ ರಾಣಿ, ಬಾಬಾ ಊಟ ಮಾಡು. ಅದಮ್ಮ, ಕೋಳಿ ಕೊಕ್ಕೋ ಅಂದ್ರೆ ಬೆಳಗಾಯ್ತು ಅಂತ ಅರ್ಥ, ಕರು ಅಂಬೋ ಅಂದ್ರೆ ಹಸಿವಾಗಿದೆ ಅಂತ ಅರ್ಥ. ನೀನು ಪಿಟೀಲ್ನ ಕುಯ್ 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 ಅಂತಂದ್ರೆ ನಾವೇನು ಅಂತ ತಿಳ್ಕೊಬೇಕು? ಅದೆಲ್ಲ ಅರ್ಥ ಆಗೋದು ಲಲಿತಾ ಒಬ್ಳಿಗೆ. ರಾಣಿ ಮನಸ್ಸಲ್ಲಿ ಏನಿದೆ, ಇವಳು ವೈಲಿನ್ ಏನ್ ಹೇಳ್ತಿದೆ ಅಂತ ಗೊತ್ತಾಗೋದು ಅವಳೊಬ್ಳಿಗೆ. ಆಗೋ ಅವಳೇ ಬರ್ತಿದ್ದಾಳೆ. ಏನೇ ರಾಣಿ, ಮತ್ತೆ ಶುರು ಮಾಡಿದ್ಯಾ ನಿನ್ ಕಚೇರಿ? ಅಯ್ಯೋ, ಆಗ್ಲಿಂದ ಒಂದೇ ಸಮನೆ ಪಿಟೀಲ್ ಕೊಯ್ತಿದ್ದಾಳಮ್ಮ. ಅದರ ಅರ್ಥ ನೀನೇ ಹೇಳು. ನನಗೆ ಹಸಿವು ಇಲ್ಲ. ಅಯ್ಯೋ, ಇಷ್ಟ ಹೇಳಕ್ಕೆ ಅಷ್ಟೊತ್ತು ಕಚೇರಿ ನಡೆಸೋದ? ಅಯ್ಯೋ, ಹೇಯ್, ಯಾರೋ ನೀವು ಗೇಟ್ ನ ಹೊಡ್ಕೊಂಡು ಒಳಗೆ ಹೋಗ್ತಾ ಇದ್ದೀರಾ? 5 ಸ್ಟಾರ್ ಮ್ಯೂಸಿಕ್ ಟ್ರೂಪ್ ಇರೋದಿಲ್ಲನಾ? ಹೌದು, ಇಲ್ಲೇ ಇರೋದು. ಈ ಮನೆ ಓನರ್ ನಾನೇ. ಏನೀಗ? ಆ ಇಡಿಯಟ್ಸ್ ನಮಗ್ ಮೋಸ ಮಾಡಿದ್ದಾರೆ. ಅವ್ರೆಲ್ಲೇ ಇದ್ರು ಅವ್ರನ್ನ ಇಟ್ಕೊಂಡು ತೆಗೆದುಕೊಳ್ಳೋ ಅಂತ ಬಂದಿದೀವಿ. ವೆರಿ ಗುಡ್, ವೆರಿ ಗುಡ್. ಆಹಾ, ಎಂತ ಸ್ವೀಟ್ ನ್ಯೂಸ್. ನಾವೆಲ್ಲ ಒಂದೇ ಪಾರ್ಟಿ. ಅವನ್ನ ನಾನೇ ಹೊಡೆದಾಕ್ಬೇಕು ಅಂತಿದ್ದೆ. ಎಲ್ಲಿ ತಿರ್ಗಿಸ್ ಹೊಡಿತಾನಂತ ಸುಮ್ಮನಾದೆ. ಆ ರಾಜ ಎಲ್ಲಿದ್ದಾನೆ ಅಂತ ತೋರಿಸ್ತೀನಿ. ಚೆನ್ನಾಗಿ ತದಕಿ ಒಂದ್ ಏಟಿಗೆ 10 ರೂಪಾಯಿ ಕೊಡ್ತೀನಿ. ನಡೀರಿ ನಡೀರಿ. ಲೆಟರ್ ಬಂದಿದ್ಯಾ ಬೇಟಾ? ಬಂದಿದೆ ಚಾಟ. ಥ್ಯಾಂಕ್ ಯು. ಥ್ಯಾಂಕ್ ಯು ಬೇಡ. ಅಯ್ಯೋ ಅಯ್ಯೋ ಅಯ್ಯೋ, ನೀನ ಸುಂಟ್ರ ಗಾಳಿ? ಅಯ್ಯೋ ಅಯ್ಯೋ ಅಯ್ಯೋ, ನೀನಾ ಯಾದಳ್ಳಿ? ಅಮ್ಮ ತಾಯಿ, ಎದುರಿಗೆ ಬಂದ್ಯಾ? ಅದೇನ್ ಗ್ರಾಚಾರ ಕಾದಿದ್ಯೋ, ಕಾಲೆತ್ತು, ಕವರ್ ತಗೋಬೇಕು. ಕಾಲೆತ್ಬೇಕಾ? ಎತ್ತದೇ ಇದ್ರೆ ಏನ್ ಮಾಡ್ತೀಯಪ್ಪ? ಕಾಲ್ ಎಳಿತೀನಪ್ಪ. ಯಾವ್ದು ಸ್ಟುಪಿಡ್ ಕವರ್ ಮೇಲೆ ಕಾಲಿಟ್ಟೆ ಅಂತ ನನಗೆ ಕೆಳಗೆ ಬೀಳಿಸ್ತೀಯಾ? ಲೈ, ಇಷ್ಟಕ್ಕೆ ಬಿಟ್ಟಿದ್ದೀನಂತ ಸಂತೋಷ ಪಡು. ಈ ಕವರ್ ಅಲ್ಲಿ ನನ್ನ ಲೈಫ್ ಇದೆ, ನನ್ನ ಹೃದಯ ಇದೆ, ನನ್ನ ಸ್ಫೂರ್ತಿ ಇದೆ, ಗೊತ್ತಾ? ಅಯ್ಯೋ, ನೀನ್ ಮಾಡೋ ಕೆಲ್ಸಕ್ಕೆ ಸ್ಫೂರ್ತಿ ಬೇರೆ, ನಿನ್ನ ಮುಖಕ್ಕೆ ಲೆಟರ್ ಬರೆಯೋ ಕಮ್ಮಂಗಿ ಬೇರೆನಾ? ಲೈ, ಸಾಕ್ ನಿಲ್ಸೆ. ಜಾಸ್ತಿ ಮಾತಾಡಿದ್ರೆ ಮುಖ ತುಂಬಾ ರೆವೆನ್ಯೂ ಸ್ಟಾಂಪ್ ಬರ್ತಿ ಪೋಸ್ಟ್ ಮಾಡ್ಬಿಡ್ತೀನಿ. ಅಷ್ಟ್ರಲ್ಲಿ ನಿನ್ನ ರಿಜಿಸ್ಟರ್ ಕವರ್ ನಲ್ಲಿಟ್ಟು ಪಾರ್ಸಲ್ ಮಾಡ್ಬಿಡ್ತೀನಿ. ಕತ್ತೆ ಮೇಲೆ ಸವಾರಿ ಮಾಡಕ್ ಹೋತಿ, ಸುಮ್ನಿದ್ರೆ ಸರಿ. ಇಲ್ಲ ಅಂದ್ರೆ ಏನು? ಏನೀಗ? ಹೋಗೆ ಹೋಗೋ. ಹೋಗಲಿ. ಹೋಗಲ್ಲ. ಕ್ಯಾಪ್ಟನ್, ಕ್ಯಾಪ್ಟನ್, ನಮ್ಮ ಮನೆ ಓನರ್ ಬಾಂಡ್ಲಿ ಆ ಮಂಕಿಗೆ ಹಂಗವ್ರ ಜೊತೆ ಸೇರ್ಕೊಂಡು ನಮ್ಮನ್ನೆಲ್ಲ ಅಟ್ಯಾಕ್ ಮಾಡಕ್ ಬರ್ತಾ ಇದ್ದಾನೆ. ಮೊದ್ಲು ನಿನ್ ಜಾಗ ಖಾಲಿ ಮಾಡ, ನಡಿ. ಬನ್ನಿ ಬನ್ನಿ ಬನ್ನಿ. ಆಹಾ, ಕಳ್ಳನ್ ಮಕ್ಳು ಎಲ್ಲ ಇಲ್ಲೇ ಇದ್ದಾರೆ. ಏನ್ ಅಂಕಲ್, ಇಷ್ಟು ಅರ್ಜೆಂಟ್ ಆಗಿ ಪೋಸ್ಟ್ ಆಫೀಸ್ಗೆ ಹುಡ್ಕೊಂಡ್ ಬಂದ್ಬಿಟ್ಟಿದ್ದೀರಾ? ನಿನ್ನ ಸ್ವಲ್ಪ ಕೊಡ್ಬೇಕಾಗಿತ್ತು, ಅದಕ್ಕೆ. ಕಚೇರಿ ಪ್ರಾರಂಭ ಆಗುತ್ತೆ ಈಗ. ಕಚೇರಿ ಶುರು ಹಚ್ಕೋಬೇಕಾ? ಹಚ್ಕೊಳ್ಳಿ. ಏಯ್, ನೀನಿಲ್ದೆ ನಾನೇನೋ ಬಾರಿಸ್ಲಿ? ಓಹ್, ಬಾರ್ಸೋ ಕಚೇರಿನ ಇದು? ಮತ್ತೆ ಶುರು ಯಾರು ಮಾಡೋದು? ನಾನೇ. ಥ್ಯಾಂಕ್ ಯು.
ಅಯ್ಯೋ 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 ಎಂದು ಗುರುವಾಯೂರಪ್ಪ. ಹಲೋ ಹಲೋ ಅಯ್ಯೋ ಅಯ್ಯೋ ಪೋಸ್ಟ್ ಆಫೀಸಾ ಅಲ್ಲ ಅಲ್ಲ ಪೊಲೀಸ್ ಸ್ಟೇಷನ್ ಪೊಲೀಸ್ ಸ್ಟೇಷನ್ ನಾನಿಲ್ಲಿ ಪೋಸ್ಟ್ ಮಾಸ್ಟರ್ ಮಾತಾಡ್ತಾ ಇರೋದು. ಇಲ್ಲಿ ಫುಲ್ ರೌಡೀಸ್ ಬಂದು ಗಲಾಟೆ ಮಾಡ್ತಾ ಇದ್ದಾರೆ. ಕ್ಯಾಪ್ಟನ್ ಪೊಲೀಸ್ ಬಂದ್ರು, ನಡಿ ಓಡು. ಎಲ್ಲಿ ಎಲ್ಲಿ ರೌಡಿಗಳು? ಈ ಡೇರ್ ಅಂಡ್ ಡೆವಿಲ್ ರವಿಶಂಕರ್ ಬಂದ್ಮೇಲೆ ಎಲ್ಲ ಮಠ. ಸುಮ್ಮನೆ ಸಾಕು. ಆ ರೌಡಿಗಳೆಲ್ಲ ಬಂದು ನಮ್ಮ ಪೋಸ್ಟ್ ಆಫೀಸ್ ಎಲ್ಲ ಹೊಡೆದು ಎಲ್ಲ ಮುಗಿದ ಮೇಲೆ ಈಗ ಬಂದಿದ್ದೀರಾ ಸಿನಿಮಾದಲ್ಲಿ ಪೊಲೀಸ್ನವರು ಬಂದಂಗೆ. ನಾಚಿಕೆ ಆಗೋದಿಲ್ಲ ನಿಮಗೆ? ನೀನು ಪೊಲೀಸ್ ಬಗ್ಗೆ ಕಾಮೆಂಟ್ ಮಾಡ್ತಾ ಇದೀಯಾ? ವಾಟ್ ಎ ಪಿಟಿ. ಮದುವೆ ಪತ್ರಿಕೆ ಕಳ್ಸಿದ್ರೆ ಮಕ್ಕಳಾದ ಮೇಲೆ ತಲುಪಿಸ್ತೀರಾ. ನಿಮ್ ಡಿಪಾರ್ಟ್ಮೆಂಟ್ ಲೇಟು. ಅಯ್ಯ ಮರ್ಡರ್ ಆಗುತ್ತೆ ಅಂತ ಫೋನ್ ಮಾಡಿದ್ರೆ ಡೆಡ್ ಬಾಡಿ ತಗೊಂಡೋಗಕ್ ಬರ್ತೀರಾ ನೀವು? ನಮ್ಗಿಂತ ಲೇಟು. ಕೆಲ್ಸಕ್ಕೆ ಬರ್ದೇ ಇರೋರು ತವ್ರ ಮನೆ ನಿಮ್ ಡಿಪಾರ್ಟ್ಮೆಂಟ್. ಸೊಳ್ಳೆ ಹೊಡಿಯೋ ಸೋಮಾರಿಗಳಿಗೆಲ್ಲ ತಾತನ್ ಮನೆ ನಿಮ್ ಡಿಪಾರ್ಟ್ಮೆಂಟ್. ಯಾಕ್ರಿ ಹಿಂಗ್ ಕಿತ್ತಾಡ್ತೀರಾ? ಸರ್ಕಾರಕ್ಕೆ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ ಎಲ್ಲ ಇಷ್ಟೇ. ಎಲ್ಲೋ ಬಿಟ್ರಪ್ಪ ಇವರು. ನೋಡಿ, ನಿಜ ಹೇಳಿದ್ರೆ ಹೀಗೆ